ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದು ಕಲರ್ಸ್ ಆಫ್ ನವರಾತ್ರಿ. ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಅನ್ನೋದನ್ನ ನೀವು ನೋಡಿ ತಿಳ್ಕೊಳ್ಳಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಆಯಾ ದಿನ ಯಾವ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಮೊದಲನೇ ದಿನ ಅಕ್ಟೋಬರ್ 3ನೇ ತಾರೀಕು ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು. ಹಳದಿ ಬಣ್ಣದ ಸೀರೆ ಆಗಿರ್ಲಿ, ಡ್ರೆಸ್ಗಳಾಗಿರ್ಲಿ ಹಾಕೋಬೇಕು. ತುಂಬಾನೇ ಒಳ್ಳೇದು. ಈ ದಿನ ನಾವು ದುರ್ಗಾದೇವಿಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡ್ತೀವಿ. ಅಂದ್ರೆ ಶೈಲಪುತ್ರಿ ದೇವಿಯ ಅವತಾರದಲ್ಲಿ ಇರುವಂತ ದುರ್ಗಾದೇವಿಯನ್ನ ಆರಾಧನೆ ಮಾಡ್ತೀವಿ. ಹಾಗಾದ್ರೆ ಈ ಒಂದು ಪೂಜಾ ವಿಧಾನ ಹೇಗಿರುತ್ತೆ, ಯಾವ ಮಂತ್ರಗಳನ್ನ ಪಠಿಸ್ಬೇಕು, ಅಷ್ಟೇ ಅಲ್ಲದೆ ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವ್ಯಾವ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದನ್ನ ಸಂಪೂರ್ಣ ವಿವರವಾಗಿ ಕಥೆಯ ಜೊತೆಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾನೇ ಮುಖ್ಯವಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕು. ಇದೇ ರೀತಿ ನೀವು ಗುರುವಾರ 3ನೇ ತಾರೀಕು ನವರಾತ್ರಿಯ ಮೊದಲನೇ ದಿನ ಮನೆಯಲ್ಲಿ ನೀವು ಪೂಜೆನ ಮಾಡ್ಕೋಬಹುದು. ಶೈಲಪುತ್ರಿ ದೇವಿಯ 2 ಮಂತ್ರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಪೂಜಾ ವಿಧಾನವನ್ನ ತಿಳ್ಕೊಳ್ಳಿ. ಯಾವ ಬಣ್ಣದ ಬಟ್ಟೆ ಹಾಕೋಬೇಕು, ಯಾವ ನೈವೇದ್ಯವನ್ನ ಅರ್ಪಿಸ್ಬೇಕು, ಯಾವ ಹೂಗಳನ್ನ ಇಟ್ಟು ದೇವಿಗೆ ಪೂಜೆಯನ್ನ ಮಾಡಬೇಕು. ಈ ರೀತಿ ನಾವು ಪೂಜೆ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಯಾವ ಸಮಸ್ಯೆಗಳು ಬಗೆಹರಿದು ನಮ್ಗೆ ಯಾವ ರೀತಿ ಒಳ್ಳೆ ಫಲಗಳು ಸಿಗುತ್ತೆ ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಕ್ಟೋಬರ್ 3ನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗತ್ತೆ. ಈ 9 ದಿನಗಳಲ್ಲಿ ಮಾತೃ ದೇವತೆಯ 9 ರೂಪಗಳನ್ನ ನಾವು ಪೂಜೆ ಮಾಡ್ತೀವಿ. ನವರಾತ್ರಿಯ ಮೊದಲನೇ ದಿನ ತಾಯಿ ಶೈಲಪುತ್ರಿಗೆ ಸಮರ್ಪಣೆ ಆಗತ್ತೆ. ಶೈಲಪುತ್ರಿ ದೇವಿಯ ಆರಾಧನೆ ನವರಾತ್ರಿಯ ಮೊದಲನೇ ದಿನದಂದು ಮಾತ್ರ ಅಲ್ಲ, ನಾವು ಜೀವನದಲ್ಲಿ ಪ್ರತಿ ದಿನ ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಈ ಮಂತ್ರ ಜಪವನ್ನ ಮಾಡೋದ್ರಿಂದ ನಮ್ಮಲ್ಲಿ ತಾಳ್ಮೆ ಮತ್ತು ಧೈರ್ಯ ಹೆಚ್ಚಾಗತ್ತೆ. ಆಕೆಯ ಅನುಗ್ರಹದಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ತೃಪ್ತಿಯನ್ನ ಪಡಿಬಹುದು. ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸಿದ್ರು ಕೂಡ ಅದರಲ್ಲಿ ಯಶಸ್ಸು ಮತ್ತೆ ತೃಪ್ತಿ, ಅಭಿವೃದ್ಧಿಯನ್ನು ನಾವು ಪಡಿಬಹುದು. ಶೈಲಪುತ್ರಿ ದೇವಿಯ ಹೆಸರು ಸ್ವತಃ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತ. ಅವಳನ್ನ ಪೂಜೆ ಮಾಡೋದ್ರಿಂದ ಭಕ್ತರು ಅಪಾರವಾದ ಸಂತೋಷ ಮತ್ತು ಶಾಂತಿ, ನೆಮ್ಮದಿಯನ್ನ ಪಡಿಬಹುದು. ನವರಾತ್ರಿಯ ಮೊದಲನೇ ದಿನದ ಈ ಪೂಜೆಯನ್ನ ನಾವೆಲ್ಲರೂ ಕೂಡ ಹೊಸ ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡ್ತೀವಿ. ಶೈಲಪುತ್ರಿ ದೇವಿಯ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಬರುವಂತ ಎಲ್ಲಾ ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸುವ ಮತ್ತೆ ನಮ್ಮ ಗುರಿಯತ್ತ ಸಾಗಲು ನಮಗೆ ದಾರಿ ಮಾಡಿಕೊಡುತ್ತೆ. ಶೈಲಪುತ್ರಿ ದೇವಿಯನ್ನ ಪೂಜಿಸೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಮತ್ತು ಅಡೆತಡೆಗಳು ನಿವಾರಣೆ ಆಗತ್ತೆ. ಹಾಗೇನೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನ ಶುದ್ಧೀಕರಿಸಿ ಏಕಾಗ್ರತೆಗೊಳಿಸಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಅವಳ ಅನುಗ್ರಹದಿಂದ ಅವನ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಶೈಲಪುತ್ರಿ ದೇವಿಯ ಆರಾಧನೆಯಿಂದ ನಮ್ಮ ಜೀವನದಲ್ಲಿ ನಮಗೆ ಏನೆಲ್ಲ ಸಿಗುತ್ತೆ ಅಂತ. ಹಾಗೆ ಈ ದೇವಿಯ ಪೂಜಾ ವಿಧಾನ ಮತ್ತು ಮಂತ್ರವನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗೆ ಯಾವ ನೈವೇದ್ಯ ಇಡಬೇಕು ಅಂತಂದ್ರೆ, ಮೊದಲಿಗೆ ಪೂಜಾ ಸಮಯನ ತಿಳ್ಕೊಂಬಿಡಿ. ಅಕ್ಟೋಬರ್ 3ನೇ ತಾರೀಕು ಗುರುವಾರ ಬೆಳಗ್ಗೆ 6:15ರಿಂದ 7:20ರವರೆಗೆ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ನೀವು ಆ ಸಮಯದಲ್ಲಿ ಕಳಸನ ಇಟ್ಟು ಬೇಕಿದ್ರೆ ಪೂಜೆನ ಪ್ರಾರಂಭ ಮಾಡ್ಕೋಬಹುದು. ಹಾಗೆ ಬೆಳಗ್ಗೆ 10 ಗಂಟೆ 11 ನಿಮಿಷದಿಂದ 12:10ರವರೆಗೂ ಅಮೃತ ಗಳಿಗೆ ಇರುತ್ತೆ. ಅಮೃತ ಕಾಲ ಅಂತ ಏನ್ ಹೇಳ್ತೀವಿ, ಆ ಒಂದು ಸಮಯದಲ್ಲೂ ಕೂಡ ಕಳಸನ ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೋಬಹುದು. ಅಥವಾ ಆ ಸಮಯದಲ್ಲೂ ನಿಮಗೆ ಆಗ್ಲಿಲ್ಲ ಅಂದ್ರೆ ಅದರಲ್ಲೇ ಅಭಿಜಿತ್ ಮುಹೂರ್ತ ಇರುತ್ತೆ. 11 ಗಂಟೆ 40 ನಿಮಿಷದಿಂದ 12:30ರವರೆಗೆ ಅಭಿಜಿತ್ ಮುಹೂರ್ತ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ಕಳಸನ ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಹಾಗೇನೆ ಮತ್ತೆ ಮಧ್ಯಾಹ್ನ 12:10ರಿಂದ 1 ಗಂಟೆ 30 ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಮತ್ತೆ ಸಂಜೆಗೆ 6 ಗಂಟೆಯಿಂದ 7:30ರವರೆಗೂ ಕೂಡ ಒಳ್ಳೆ ಸಮಯ ಇರುತ್ತೆ. ಸಂಜೆ ಈ ಸಮಯದಲ್ಲಿ ಅಂದ್ರೆ 6 ಗಂಟೆಗೂ ಕೂಡ ನೀವು ಸಂಜೆ 6 ಗಂಟೆಗೆ ಕಳಸನ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೋಬಹುದು. ಬೆಳಗ್ಗೆಯಿಂದ ನೀವು ಎಲ್ಲಾ ರೀತಿ ಸಿದ್ಧತೆ ಮಾಡಿಕೊಂಡು ಸರಿಯಾಗಿ 6 ಗಂಟೆಗೆ ಹೊಸ್ಲಿನ ಪೂಜೆನ ಮಾಡಿಕೊಂಡು ಆಮೇಲೆ ನೀವು ಒಳಗಡೆ ಪೂಜೆನ ಪ್ರಾರಂಭ ಮಾಡ್ಕೋಬಹುದು. ಮೊದಲನೇ ದಿನ ಶೈಲಪುತ್ರಿ ದೇವಿಯ ಅವತಾರ ಇರುತ್ತೆ. ಆ ತಾಯಿಗೆ ಹಾಲಿನಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥಗಳನ್ನ ನೀವು ನೈವೇದ್ಯ ಮಾಡಬಹುದು. ಅಥವಾ ಹಾಲನ್ನ ಕಾಯಿಸಿ ಸಕ್ಕರೆ ಅಥವಾ ಕಲ್ ಸಕ್ಕರೆನ ಹಾಕಿ ಒಂದು ತುಳಸಿ ದಳನ ಹಾಕಿ ಅದನ್ನು ಕೂಡ ನೀವು ನೈವೇದ್ಯ ಮಾಡಬಹುದು. ಅಥವಾ ಹಾಲಿನಿಂದ ಯಾವುದೇ ರೀತಿ ಸಿಹಿ ಪದಾರ್ಥನ ಮಾಡಿ ದೇವಿಗೆ ನೈವೇದ್ಯನ ಅರ್ಪಣೆ ಮಾಡಬಹುದು. ಈ ದೇವಿಗೆ ಬಿಳಿ ಬಣ್ಣ ತುಂಬಾನೇ ಇಷ್ಟ ಆಗೋದ್ರಿಂದ ಮತ್ತೆ ಆ ದೇವಿ ಕೂಡ ಬಿಳಿ ಬಣ್ಣದ ವಸ್ತ್ರವನ್ನೇ ಧರಿಸಿರೋದ್ರಿಂದ, ಬಿಳಿ ಹಸುವಿನ ಮೇಲೆ ತಾನು ಸವಾರಿ ಮಾಡೋದ್ರಿಂದ ಈ ದೇವಿಗೆ ಬಿಳಿ ಬಣ್ಣದ ಹೂವು ಅಂದ್ರೆ ಮಲ್ಲಿಗೆ ಹೂವಾಗಿರ್ಲಿ,
ಬಿಳಿ ದಾಸವಾಳ, ಬಿಳಿ ರೋಸು, ಈ ರೀತಿ ಬಿಳಿ ಸೇವಂತಿಗೆ, ಹೀಗೆ ಬಿಳಿ ಬಣ್ಣದ ಹೂಗಳನ್ನ ನೀವು ಈ ದಿನ ಪೂಜೆಗೆ ಇಟ್ಟು, ಕಳಸಕ್ಕೆಲ್ಲ ಇಟ್ಟು ಪೂಜೆನ ಮಾಡ್ಕೋಬಹುದು. ಹಾಗೆ ಹಾಲಿನಿಂದ ಮಾಡಿದಂಥ ನೈವೇದ್ಯವನ್ನ ಈ ದೇವಿಗೆ ಅರ್ಪಣೆ ಮಾಡಬಹುದು. ಹಾಗೆ ಶೈಲಪುತ್ರಿ ದೇವಿಯ ಮಂತ್ರ ಕೂಡ ಈ ರೀತಿ ಇರುತ್ತೆ. ತುಂಬಾನೇ ಸುಲಭವಾದಂಥ ಮಂತ್ರ. ಅದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ನೀವು ನೋಡ್ಕೋಬಹುದು. ಶೈಲಪುತ್ರಿ ದೇವಿಯ ಕಥೆಯನ್ನ ಚುಟುಕಾಗಿ ಹೇಳ್ತೀನಿ, ಕೇಳಿ. ಸತಿದೇವಿಯು ತನ್ನ ತಂದೆ ದಕ್ಷನ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮವಂತನ ಮಗಳಾಗಿ ಜನಿಸಿದಳು. ಶೈಲ ಎಂಬುದು ಹಿಮಾಲಯದ ಇನ್ನೊಂದು ಹೆಸರು. ಪರ್ವತಗಳ ರಾಜನಾದ ಹಿಮಾಲಯದ ಸ್ಥಳದಲ್ಲಿ ಆಕೆ ಜನಿಸಿರೋದ್ರಿಂದ ಆಕೆಗೆ ಈ ಹೆಸರನ್ನ ನೀಡಲಾಗಿದೆ. ಆಕೆಯ ಮೂಲ ಹೆಸರು ಪಾರ್ವತಿ. ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ತೀವ್ರ ತಪಸ್ಸನ್ನ ಮಾಡಿದಳು. ಆಕೆಯ ತಪಸ್ಸಿಗೆ ಸಂತೋಷಗೊಂಡ ಶಿವನು ಅವಳಿಗೆ ಕಾಣಿಸಿಕೊಂಡು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು. ಶೈಲಪುತ್ರಿ ದೇವಿಯ ಮೊದಲನೇ ಮಂತ್ರ ಈ ರೀತಿ ಇರುತ್ತೆ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿಂ. ಈ ಒಂದು ಮಂತ್ರನ 11 ಸಲ ನೀವು ಹೇಳಬೇಕು. ಪೂಜೆ ಎಲ್ಲ ಆದಮೇಲೆ ನೀವು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಈ ಒಂದು ಮಂತ್ರನ 11 ಸಲ ಹೇಳಿ ಆ ಹೂವು ಅಕ್ಷತೆಯನ್ನು ಕಳಸದ ಹತ್ರ ಹಾಕಬೇಕು. ಹಾಗೆ ಇನ್ನೊಂದು ಚಿಕ್ಕ ಮಂತ್ರ, ಅದನ್ನು ನೀವು ಬೇಕಾದರೆ 108 ಸಲ ಹೇಳ್ಕೊಬೋದು. ನಿಮ್ಮ ಪೂಜಾ ಸಮಯ ಹೇಗಿರುತ್ತೆ ಅದನ್ನು ನೋಡಿಕೊಂಡು ನೀವು ಹೇಳ್ಕೊಳ್ಳಿ. ಆದರೆ ತುಂಬಾನೇ ಒಳ್ಳೆ ಫಲ ಕೊಡುವಂಥ ಮಂತ್ರಗಳು. ಶೈಲಪುತ್ರಿ ದೇವಿಯ ಎರಡನೇ ಮಂತ್ರ ಈ ರೀತಿ ಇರುತ್ತೆ. ಇದು ಬೀಜಾಕ್ಷರಿ ಮಂತ್ರ. ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರೇ ನಮಃ. ಇದನ್ನ ಬೇಕಾದ್ರೆ ನೀವು 108 ಸಲ ಹೇಳ್ಬೋದು. ಇದ್ರ ಜೊತೆಗೆ ಲಲಿತಾ ಸಹಸ್ರನಾಮ ಆಗಿರ್ಲಿ, ದುರ್ಗಾ ಅಷ್ಟೋತ್ತರ ಆಗ್ಲಿ, ಇದನ್ನೆಲ್ಲ ಪಠನೆ ಮಾಡ್ಬೇಕು ಅಂತ ಹೇಳಿದ್ದೀರಾ. ಸಮಯ ಹೇಗ್ ಸಾಕಾಗತ್ತೆ ಅಂದ್ರೆ 108 ಸಲ ಹೇಳೋದಿಕ್ಕಾಗಲ್ಲ ಅಂದ್ರೆ 11 ಸಲನಾದ್ರೂ ಹೇಳ್ಬೋದು. ಈ ಎರಡರಲ್ಲಿ ಯಾವ್ದಾದ್ರೂ ಒಂದು ಮಂತ್ರ ಹೇಳಿದ್ರೂ ಪರವಾಗಿಲ್ಲ, ಅಥವಾ 2 ಮಂತ್ರ ನಾವು ಹೇಳ್ತೀವಿ ಅಂದ್ರೂ ಕೂಡ ಒಳ್ಳೇದೇನೆ. ನಿಮಗೆ ಬೇರೆ ಯಾವುದೇ ಮಂತ್ರಗಳನ್ನ ಹೇಳೋದಕ್ಕೆ ಆಗೋದಿಲ್ಲ, ಸಮಯ ಇಲ್ಲ ಅಂತ ಅನ್ನೋರು ಈ 2 ಮಂತ್ರಗಳನ್ನ, ಒಂದು ಮಂತ್ರನ 11 ಸಲ, ಇನ್ನೊಂದು ಈ ಚಿಕ್ಕ ಮಂತ್ರನ 108 ಸಲ, ಇದಿಷ್ಟನ್ನ ನೀವು ಹೇಳ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿ 9 ದಿನಗಳು ಕೂಡ ಆಯಾ ದೇವಿಯ ಮಂತ್ರಗಳನ್ನ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಬೇರೆ ಮಂತ್ರ ಸ್ತೋತ್ರಗಳನ್ನ ಹೇಳೋದಕ್ಕೆ ನಮಗ್ ಬರಲ್ಲ, ಆಗಲ್ಲ ಅನ್ನೋರು ದೇವಿಯ ಆಯಾ ದಿನಕ್ಕೆ ಸಂಬಂಧಪಟ್ಟಂತ ಮಂತ್ರಗಳನ್ನೇ 11 ಸಲ ಅಥವಾ 108 ಸಲ ನೀವು ಹೇಳ್ಕೊಂಡ್ರು ಕೂಡ ಸಾಕಾಗತ್ತೆ. ನವರಾತ್ರಿಯ ಸಂಪೂರ್ಣ ಪೂಜಾ ಫಲ, ಆ ದುರ್ಗಾದೇವಿಯ ಆಶೀರ್ವಾದ ನಿಮಗೆ ಸಿಗತ್ತೆ. ಕಥೆಯ ಜೊತೆಗೆ ನವರಾತ್ರಿಯ ಮೊದಲನೇ ದಿನದ ದೇವಿಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯ ಪೂಜೆಯನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವ ಬಣ್ಣದ ಬಟ್ಟೆಯನ್ನ ಹಾಕೋಬೇಕು, ಯಾವ ನೈವೇದ್ಯವನ್ನ ಮಾಡಬೇಕು, ಯಾವ ಹೂವನ್ನ ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮಂತ್ರದ ಜೊತೆಗೆ ಮಂತ್ರನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ, ಬರ್ದಿಟ್ಕೊಳ್ಳಿ. ನಿಮ್ಮ ಶಕ್ತಿಯಾನುಸಾರ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಮನಸ್ಸಿನಿಂದ ನೀವು ದೇವಿನ ಪ್ರಾರ್ಥನೆ ಮಾಡಿದ್ದು ಸರಿನೋ ತಪ್ಪು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಹಾಗೇನೆ ಕ್ಷಮಾಪಣಾ ಮಂತ್ರವನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಪ್ರತಿದಿನ ಹಾಕ್ತಾ ಇರ್ತೀನಿ. 9 ದಿನಗಳು ಕೂಡ ಪ್ರತಿದಿನ ಹಾಕ್ತಾ ಇರ್ತೀನಿ. ಅದನ್ನ ನೋಡಿ ಬರ್ದಿಟ್ಕೊಳ್ಳಿ. ನಿಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ನೀವು ಹೂವು ಅಕ್ಷತೆಯನ್ನ ಕೈಲಿಟ್ಕೊಂಡು ಆ ಕ್ಷಮಾಪಣಾ ಮಂತ್ರನ ಹೇಳ್ಕೊಳ್ಳಿ. ಪೂಜೆಯಲ್ಲಾಗಿರ್ಲಿ, ನಿಮ್ಮ ಮಂತ್ರ ಉಚ್ಚಾರಣೆಯಲ್ಲಾಗಿರ್ಲಿ, ಏನಾದ್ರೂ ಸಣ್ಣ ಪುಟ್ಟ ತಪ್ಪಾಗಿದ್ರು ಕೂಡ ಆ ಮಂತ್ರನ ಹೇಳ್ಕೊಳ್ಳಿ. ದೇವಿ ಕ್ಷಮಿಸ್ತಾರೆ. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಆಶೀರ್ವಾದನ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?